ನಮಸ್ಕಾರ ವೀಕ್ಷಕರೇ. ಇಂದು ನಾನು ಸುಪ್ರಸಿದ್ಧ ದೇವಸ್ಥಾನ ಬಗ್ಗೆ ತೋರಿಸಲು ಹೊರಟಿದ್ದೇನೆ ಆತ್ಮೀಯರೇ. ನಾನು ಇವತ್ತು ಲಕ್ಷಾಂತರ ಜನರು ಭೇಟಿ ಕೊಡ್ತಕ್ಕಂಥ ಒಂದು ವಿಶೇಷ ಸ್ಥಳವನ್ನು ತೋರಿಸಲು ಬಯಸಿದ್ದೇನೆ. ದೇವಸ್ಥಾನದ ಒಳಗಡೆ ಇರತಕ್ಕಂಥ ಸಿದ್ದಮ್ಮಮ್ಮ ಅವರ ಗರ್ಭಗುಡಿಯಲ್ಲಿ ಇರ್ತಕ್ಕಂಥ ಒಂದು ಮಂಟಪ ನೋಡಬಹುದು. ಹಾಗೆ ಅದರ ಪಕ್ಕದಲ್ಲಿರ್ತಕ್ಕಂಥದ್ದು ಶ್ರೀ ಸಂಗನಬಸವೇಶ್ವರ ಅವರ ಐಕ್ಯ ಮಂಟಪವನ್ನು ನೀವು ನೋಡಬಹುದು. ಆ ಸಂಗನಬಸವೇಶ್ವರ ಮೂರ್ತಿಯನ್ನು ಹಲವಾರು ಜನಗಳು ಅಲ್ಲಿ ದರ್ಶನ ಪಡೆಯಲು ಕಾಯ್ತಾ ಇದ್ದಾರೆ. ಶ್ರೀ ಸಂಗನಬಸವೇಶ್ವರ ಬಗ್ಗೆ ಹೇಳಬೇಕಂತಂದ್ರೆ ಅವರು ಬಂದು ಒಬ್ಬ ಪ್ರಾಥಮಿಕ ಶಾಲೆ ಶಿಕ್ಷಕರಾಗಿ ಹಲವಾರು ವರ್ಷ ಸೇವೆಯನ್ನು ಸಲ್ಲಿಸಿ ಅದರ ಜೊತೆಗೆ ಈ ಏನಪ್ಪ ಅಂತಂದ್ರೆ ಲಕ್ಷಾಂತರ ಜನರ ಆರಾಧ್ಯ ದೈವವೂ ಕೂಡ ಇವರು ಆಗಿದ್ದಾರೆ. ಈ ಸಂಗನಬಸವೇಶ್ವರ ಅವರು ಸಿಂದಗಿ ತಾಲೂಕಿನ ಬೆನ್ನಕೋಟಗಿ ಗ್ರಾಮದಲ್ಲಿ ಜನ್ಮವನ್ನು ತಾಳಿದ್ದಾರೆ. ಇವರು ಅಲ್ಲಿಂದ ಹಲವಾರು ಜನಗಳಿಗೆ ಪವಾಡ ಸದೃಶ್ಯಗಳನ್ನು ಮಾಡಿ ಪವಾಡದಿಂದ ಹಲವಾರು ಭಕ್ತಿಯ ವೃಂದವನ್ನೇ ಅವರು ಸಂಪಾದನೆ ಮಾಡಿದರು. ಕೋಟ್ಯಾಂತರ ಜನಗಳನ್ನು ಭಕ್ತಿಯ ವೃಂದವನ್ನು ಸಂಪಾದನೆ ಮಾಡಿದರು. ಸಂಗನಬಸವೇಶ್ವರ ಸ್ವಾಮಿಗಳು ಜಿಲ್ಲಬಾವಿ ಮಡಿವಾಳೇಶ್ವರ ಸ್ವಾಮೀಜಿಯವರ ಹತ್ತಿರ ದೀಕ್ಷೆಯನ್ನು ಪಡೆದು ತಮ್ಮದೇ ಆದಂಥ ಒಂದು ಅಪಾರ ಭಕ್ತಿಯ ಬಳಗವನ್ನು ಹೊಂದಿದ್ದಾರೆ ಆತ್ಮೀಯರೇ. ತದನಂತರ ಸಂಗನಬಸವೇಶ್ವರ ಅವರು ಐಕ್ಯವಾದ ನಂತರ ಅವರ ಪೀಠಾಧ್ಯಕ್ಷಕ್ಕೆ ಶ್ರೀ ವೀರೇಶ್ವರ ಸ್ವಾಮೀಜಿಗಳು ಅವರು ಪೀಠಾಧ್ಯಕ್ಷರಾಗಿದ್ದರು. ನೀವು ನೋಡಬಹುದು ಈ ವಿಡಿಯೋದಲ್ಲಿ ವೀರೇಶ್ವರ ಸ್ವಾಮೀಜಿಗಳು ಭಕ್ತರನ್ನು ವಿಭೂತಿಯನ್ನು ದಕ್ಷಿಣವಾಗಿ ನೀಡುತ್ತಾ ಇರ್ತಕ್ಕಂಥದ್ದು ಈ ವಿಡಿಯೋದಲ್ಲಿ ಕಾಣಬಹುದು. ಈ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರೆಯನ್ನು ನಡೆಯಿತು. ಈ ಜಾತ್ರೆಯನ್ನು ಎಲ್ಲಿ ಹಲವಾರು ಭಕ್ತಾದಿಗಳು ಸಂಗನಬಸವೇಶ್ವರ ಮೂರ್ತಿ ಹತ್ರ ದರ್ಶನವನ್ನು ಗದ್ದಿಗೆ ದರ್ಶನ ಪಡೆದು ತದನಂತರ ಶ್ರೀ ವೀರಯ್ಯ ಸ್ವಾಮಿಗಳು ಅವರ ಹತ್ರ ಒಂದು ವಿಭೂತಿಯನ್ನು ತೆಗೆದುಕೊಳ್ಳತಕ್ಕಂಥದ್ದು ನೀವು ನೋಡಬಹುದು. ವೀರಯ್ಯ ಸ್ವಾಮೀಜಿಗಳ ಅವರ ತದನಂತರ ಬಂದಿರತಕ್ಕಂಥವರೇ ಅವರೇ ನಿತ್ಯಾನಂದ ಮಹಾಸ್ವಾಮೀಜಿಗಳು. ಅವರು ಈ ಸದ್ದು ನಡೆಸಿಕೊಂಡು ಹೋಗ್ತಕ್ಕಂಥದ್ದು ನಿತ್ಯಾನಂದ ಮಹಾಸ್ವಾಮೀಜಿಗಳು ಎಂದಿನಂತೆ ಬೆಳಗ್ಗೆ 11:30 ಗಂಟೆಗೆ ಅಗ್ನಿಶಮನ ನಡೆಯುತ್ತದೆ. ಆ ಅಗ್ನಿಶಮನ ನೋಡಿರತಕ್ಕಂಥದ್ದು ನೀವು ಈ ವಿಡಿಯೋದಲ್ಲಿ ನೋಡಬಹುದು. ಬೆಳಗ್ಗಿನ ಸಮಯದಲ್ಲಿ ಆ ಅಗ್ನಿಶಮನ ಆಗಿರತಕ್ಕಂಥದ್ದು. ಅದು ಕುಂಡದಲ್ಲಿ ಹಾಯ್ದುಕೊಂಡು ತದನಂತರ ಇದೇ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುಮಾರು 100ರಿಂದ 120 ವಿವಾಹಗಳನ್ನು ಜರುಗಿದವು. ವಿವಾಹ ಜರುಗಿದ ನಂತರ ನಾನು ಹೋಗಿರ್ತಕ್ಕಂಥ ಸಮಯದಲ್ಲಿ ಈ ಸುಮಾರು 4 ಗಂಟೆ ಸಮಥಿಂಗ್ ಆಗಿರೋದು. ಆ ಸಮಯದಲ್ಲಿ ಹೋಗಿದ್ದೇನೆ. ಈ ವಿವಾಹ ಸಮಾರಂಭ ಎಲ್ಲ ಕಾರ್ಯಕ್ರಮ ಮುಗಿದಿತ್ತು. ನೀವು ನೋಡಬಹುದು ಅಲ್ಲಿರ್ತಕ್ಕಂಥ ಒಂದು ಸಂಗಮೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಹಲವಾರು ಜನಗಳು ಜಾತ್ರೆಯಲ್ಲಿ ಏನು ಕೆಲವೊಂದು ಟೆಂಟ್ಗಳನ್ನು ಹಾಕಿದ್ದಾರೆ. ನೀವು ನೋಡಬಹುದು ಈ ಈ ಮಹಿಳೆಯರಿಗಾಗಿ ಮಕ್ಕಳಿಗಾಗಿ ವಿಶೇಷವಾಗಿ ಕೆಲವೊಂದು ಗೊಂಬೆಗಳಾಗಿರ್ಬೋದು, ಬಳೆಗಳನ್ನಾಗಿರ್ಬೋದು, ಎಲ್ಲ ರೀತಿಯನ್ನು ಹಾಗೆ ತಿನಿಸುಗಳನ್ನಾಗಿರ್ಬೋದು ಎಲ್ಲ ಜಾತ್ರೆಯಲ್ಲಿ ಒಂದು ಸಿಗತಕ್ಕಂಥ ಇದು ಆಟಿಕೆ ಸಾಮಾನುಗಳನ್ನು ಹಿಡಿದು ಹಾಗೆ ಮಹಿಳೆಯರಿಗೆ ಬಟ್ಟೆಗಳು ಹಾಗೆ ಆಭರಣಗಳು ಎಲ್ಲವನ್ನೂ ಸಿಗುತ್ತವೆ ಜಾತ್ರೆ ಅಂದರೆ ವಿಶೇಷವಾಗಿ. ಅದೇ ರೀತಿ ಇಲ್ಲಿ ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುಮಾರು 25 ದಿನಗಳ ಕಾಲ ಒಂದು ಪುರಾಣ ಪ್ರವಚನವನ್ನು ಮುಗಿಸಿ ಮಾರ್ಚ್ 13ರಂದು ಇಲ್ಲಿ ಜಾತ್ರೆ ನಡೀತದೆ. ಅದೇ ಇದರಲ್ಲಿ ನೀವೊಂದು ವಿವಾಹ ನಡೆದಿರ್ತಕ್ಕಂಥ ಒಂದು ಮಂಟಪ ಅದು. ಆಲ್ರೆಡಿ ಎಲ್ಲ ವಿವಾಹವನ್ನು ಮುಗಿಸಿಕೊಂಡು ವಧು ವರರು ತಮ್ಮ ಇಷ್ಟಕ್ಕೆ ಬಂದ ಹಾಗೆ ಅಲ್ಲೇ ಕುಳಿತುಕೊಂಡಿದ್ದಾರೆ. ಅಲ್ಲಲ್ಲಿ ಕುರ್ಚಿಯನ್ನು ಹಾಕಿಕೊಂಡು ನೀವು ನೋಡಬಹುದು ನಿತ್ಯಾನಂದ ಸ್ವಾಮೀಜಿಗಳು ಅವರಿಗಾಗಿ ಭಕ್ತರ ದರ್ಶನವನ್ನು ಪಡಿತಾ ಇದ್ದಾರೆ. ಬಹುದಿನಗಳಿಂದ ಕಾರ್ಯಕ್ರಮವನ್ನು ಜರುಗಿಸಿಕೊಂಡು ಇವತ್ತು ಈ ಏನು ಎಲ್ಲ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ವಿಶ್ರಾಂತಿಯನ್ನು ಪಡಿತಿರ್ತಕ್ಕಂಥದ್ದು ನೀವು ನೋಡಬಹುದು. ಇಲ್ಲಿ ಹಲವಾರು ಈ ತಾಲೂಕಿನಿಂದ ಈ ಪಲ್ಲಕ್ಕಿಗಳನ್ನು ಬಂದಿರ್ತವೆ. ಸುಮಾರು 6 ಪಲ್ಲಕ್ಕಿಗಳು ಬರ್ತಾವೆ. ಅವರು ಸ್ಥಾಪಿಸ್ತಕ್ಕಂಥ ಶ್ರೀ ಸಂಗಮೇಶ್ವರ ಮಠದ ಕೆಳಗಡೆ ಇರ್ತಕ್ಕಂಥ ಮಠಗಳು ಅಲ್ಲಿಂದ ಗ್ರಾಮಗಳಿಂದಾಗಿ ಈ ಬೋರ್ಗಿ ಗ್ರಾಮ ಆಗಿರ್ಬೋದು ಅಥವಾ ಸಿಂದಗಿ ಗ್ರಾಮದಿಂದ ಮದರಿ ಗ್ರಾಮಗಳು ಹೀಗೆ ಹಲವಾರು 6 ಗ್ರಾಮಗಳಿಂದ ಒಂದು ಪಲ್ಲಕ್ಕಿಗಳನ್ನು ಬರ್ತಿರ್ತಾರೆ. ಆ ಗ್ರಾಮಗಳಿಂದ ಪಾದಯಾತ್ರೆ ಮುಖಾಂತರ ಹಲವಾರು ಭಕ್ತರು ಬಂದು ದರ್ಶನ ಪಡೆಯುತ್ತಾರೆ. ಇದೇ ರೀತಿ ಈ ಜಾತ್ರೆಯಲ್ಲಿ ವಿಶೇಷವಾಗಿ ಒಂದು ಜಾತ್ರಾ ಮಹೋತ್ಸವದಲ್ಲಿ ಒಂದು ಉಚಿತ ತಪಾಸಣೆ ಚಿಕಿತ್ಸೆಯನ್ನು ಇರುವುದು. ಚರ್ಮ ರೋಗ ತಪಾಸಣೆ ಹಾಗೂ ಇನ್ನಿತರ ಸ್ತ್ರೀ ರೋಗ ತಪಾಸಣೆ, ಅದೇ ರೀತಿ ಈ ಹೃದಯ ಕಾಯಿಲೆ ಚಿಕಿತ್ಸೆಯನ್ನು ಇರತಕ್ಕಂಥದ್ದು ಇವತ್ತು ಸಾಮೂಹಿಕವಾಗಿ ಹಲವಾರು ಜನಗಳು ಬಂದು ಚಿಕಿತ್ಸೆಯನ್ನು
ಒಂದು ತಪಾಸಣೆ ಮಾಡಿಕೊಂಡು ಹೋಗಿರತಕ್ಕಂಥದ್ದು ನೀವು ಈ ಬ್ಯಾನರಲ್ಲಿ ನೋಡಬಹುದು. ಉಚಿತ ತಪಾಸಣೆ ಅಲ್ಲದೆ ಅವರಿಗಾಗಿ ಈ ಔಷಧಿ ಗುಳಿಗೆಗಳನ್ನು ಕೊಟ್ಟಿದ್ದಾರೆ ಉಚಿತವಾಗಿ. ಈ ಜಾತ್ರಾ ನಿಮಿತ್ತವಾಗಿ ಅವರು ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿಕೊಂಡಿದ್ದರು. ಹಾಗೆ ತದನಂತರ ಅಲ್ಲಿ ನೋಡ್ಬೋದು ನೀವು ಅಲ್ಲಿ ಹಲವಾರು ಪಲ್ಲಕ್ಕಿಗಳನ್ನು ಇಟ್ಟಿದ್ದಾರೆ. ಅದನ್ನು ಭಕ್ತಾದಿಗಳು ಹೊತ್ತುಕೊಂಡು ಬಂದು ಸುಮಾರು 2 ದಿನ ಮುಂಚಿತವಾಗಿ ಇಲ್ಲಿ ಈ ದೇವಸ್ಥಾನ ಒಳಗಡೆ ಎಲ್ಲ ಮೂರ್ತಿಗಳನ್ನು ನೋಡ್ಬೋದು ನೀವು ಪಲ್ಲಕ್ಕಿ ಒಳಗಿರ್ತಕ್ಕಂಥದ್ದು. ಅದೇ ರೀತಿ ಇದೀಗ ತಾನೇ ವಿವಾಹ ಮಾಡಿಕೊಂಡು ಒಂದು ವಧುವರರು ಹರಟೆಯಲ್ಲಿ ಹೊಡಿತಾ ಕೂತ್ಕೊಂಡಿರೋದು ನೀವು ವಿಡಿಯೋದಲ್ಲಿ ಕಾಣಬಹುದು. ಅಲ್ಲಿ ವಧುವರರು ತಮ್ಮಿಷ್ಟಕ್ಕೆ ತಾವು ಇಬ್ಬರಿಯನ್ನು ಕುಳಿತುಕೊಂಡು ಒಂದು ಎಂಜಾಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಈ ಜಾತ್ರೆಯಲ್ಲಿ ಯಾರು ಅವರನ್ನು ಮಾತನಾಡಿಸಿಲ್ಲ. ತಮ್ಮದೇ ಆದಂಥ ಒಂದು ಇದರಲ್ಲಿ ಕೂತ್ಕೊಂಡಿದ್ದಾರೆ ಅವರು ವಧುವರರು. ಆತ್ಮೀಯ ವೀಕ್ಷಕರೇ, ನಾವು ಸುಮಾರು ವರ್ಷಗಳ ಹಿಂದೆ ಕೇಳಿದ್ದೀವಿ. ನಾವು 10, 15 ವರ್ಷಗಳ ಹಿಂದೆ ಅಲ್ಲಿ ಸಾಮೂಹಿಕ ವಿವಾಹಗಳು ನಡೀತದವ. 100 ವಿವಾಹಗಳನ್ನು ಮಾಡಿದಾರೆ, 200, 300 ಹೀಗೆ ವಿವಾಹಗಳನ್ನು ಮಾಡಿದಾರೆ ಅಂತೇಳಿ ಕೇಳಿದ್ದೀವಿ. ಯಾರು ಮಾಡ್ತಿರತ್ತಂದ್ರೆ ಈ ರಾಜಕೀಯ ಧುರೀಣರು ಮುಂದೆ MLA ಆಗಬೇಕು, MP ಆಗಬೇಕು ಹಿಂಗೆ ಅನ್ಕೊಂಡು ಒಂದು ಸುಮಾರಾಗಿ 500 ವಿವಾಹ ಮಾಡಿಸಿದೆ, ಆ ಧರ್ಮದ ವಿವಾಹ ಮಾಡಿಸಿದೆ, ಈ ಜಾತಿಗಳ ವಿವಾಹ ಮಾಡಿಸಿದೆ, ಹಾಗೆ ಹೀಗೆ ಮಾಡಿಕೊಂಡು ಹೋಗಿರೋದನ್ನು ನೋಡಿದ್ದೀವಿ. ಆದರೆ ಅದನ್ನು ಈಗ 15 ವರ್ಷದಿಂದ ನಾವು ಕೇಳೋದನ್ನೇ ಬಿಟ್ಟುಬಿಟ್ಟಿದ್ದೀವಿ. ಈಗ ಸಾಮೂಹಿಕ ವಿವಾಹವನ್ನು ಆಗುವುದೇನು ನಾವು ಕೇಳೇ ಇಲ್ಲ ಇವಾಗ. ಮತ್ತೆ ಸುಮಾರು 15 ವರ್ಷ ಆಯಿತು. ಅವರೆಲ್ಲ ಏನು ಅಷ್ಟೊಂದು ಇಷ್ಟೊಂದು ಅದ್ದೂರಿಯಾಗಿ ಮಾಡ್ತಿದ್ರು. ಅಷ್ಟು ಖರ್ಚು ಮಾಡಿದ್ದೀನಿ, ಇಷ್ಟು ಕೋಟಿ ಖರ್ಚು ಮಾಡಿದ್ದೀನಿ ಅಂದ್ಕೊಂಡು ಅವ್ರು ಇವತ್ತು ಈಗ ಎಲ್ಲಿನೂ ನೆನಪಿಗೆ ಇಲ್ಲ. ಆದರೆ ಇವತ್ತು ಪ್ರತಿ ವರ್ಷದಂತೆ ಸುಮಾರಾಗಿ ಇವತ್ತು 100 ಯುವ ಜೋಡಿಗಳಾಗಿರ್ಬೋದು ಅಥವಾ 50 ಜೋಡಿಯರಾಗಿರ್ಬೋದು ಅಥವಾ 200 ಜೋಡಿ ಎಷ್ಟು ಜನಗಳು ಬರ್ತಿರ್ತಾರೆ ಅಷ್ಟು ಜೋಡಿಗಳನ್ನು ವಿವಾಹವನ್ನು ಮಾಡಿ ಕಳಿಸ್ತಾ ಇರ್ತಕ್ಕಂಥದ್ದು ಈ ಮಠದ ಒಂದು ಸಂಪ್ರದಾಯವಾಗಿದೆ. ಶ್ರೀ ಸಂಗಮಬಸವೇಶ್ವರ ಜಾತ್ರೆಯಲ್ಲಿ ವಿವಾಹ ಆಗಿರ್ತಕ್ಕಂಥವು ಇಲ್ಲಿಯವರೆಗೆ ಯಾವುದೇ ವಿವಾಹಗಳು ಅದು ಈ ಕೊನೆಯನ್ನುಗೊಂಡಿಲ್ಲ. ಅದನ್ನು ವಧುವರರು ಅವರ ಜೀವನವು ಸುಖಕರವಾಗ್ಯದ. ತದನಂತರ ಸಾಯಂಕಾಲವನ್ನು ಈ ರಥೋತ್ಸವವನ್ನು ನಡೀತಾ ಇರೋದು ನೀವು ನೋಡಬಹುದು. ಹಲವಾರು ಜನಗಳು ರಥೋತ್ಸವವನ್ನು ನೋಡೋದಕ್ಕಾಗಿ ಅಲ್ಲಿ ಈ ಬಿಲ್ಡಿಂಗ್ ಮೇಲೆ ಆಗಿರ್ಬೋದು, ಹಾಗೆ ಈ ಬಿಲ್ಡಿಂಗ್ ಪಕ್ಕದಲ್ಲಿ ರಸ್ತೆ ಬದಿಯಲ್ಲಿ ನಿಂತು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ನೀವು ನೋಡಬಹುದು. ಅಲ್ಲಿ ಎಷ್ಟೊಂದು ಜನಗಳು ಕೂತ್ಕೊಂಡಿದ್ದಾರೆ, ಮಹಿಳೆಯರು, ಮಕ್ಕಳು, ಎಲ್ಲ ವೃದ್ಧರು, ಹಾಗೇನು ದೊಡ್ಡ ದೊಡ್ಡ ಯುವಕರು ಎಲ್ಲರೂ ಈ ತೇರಿನ ಪಕ್ಕದಲ್ಲಿದ್ದಾರೆ. ಆತ್ಮೀಯರೇ, ಇವತ್ತು ಏನಿಲ್ಲ ಅಂದರೂ ಆ ತೇರಿಗೆ ಸುಮಾರು ಒಂದು 10 ಕ್ವಿಂಟಲ್‌ಗಿಂತಲೂ ಹೆಚ್ಚು ಚೆಂಡು ಹೂವುಗಳನ್ನು ಉಪಯೋಗವನ್ನು ಮಾಡಿದ್ದಾರೆ. ಇವತ್ತು ಅಲ್ಲಿ 10 ಕ್ವಿಂಟಲ್‌ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಚೆಂಡು ಹೂವನ್ನು ಅಲಂಕಾರಗೊಳಿಸಿ ಇವ ಅದರಂತೆ ಅಲ್ಲಿ ಇನ್ನು ರಥವನ್ನು ಕೆಲವೇ ನಿಮಿಷದಲ್ಲಿ ಅದು ರಥೋತ್ಸವ ಜರುಗುತ್ತದೆ. ಆ ರಥೋತ್ಸವ ಜರುಗುವುದರ ಮುಂಚೆ ಇಲ್ಲಿ ಪುರವಂತರನ್ನು ತಾವು ಪುರವನ್ ಈ ನಮ್ಮ ಹಳ್ಳಿಗಳಲ್ಲಿ ಈ ಪುರವಂತರ ಅಂತ ಕರೀತಾರೆ. ವಿಶೇಷ ದಿರಿಸನ್ನು ತೊಟ್ಟು, ಹಾಗೆ ಕೈಯಲ್ಲಿ ಖಡ್ಗವನ್ನು ಹಿಡಿದು ಕುಣಿತಕ್ಕಂತ ನೋಡಬಹುದು. ಹಾಗೆ ಒಂದು ಬಾಯಲ್ಲಿ ಒಂದು ತಂತಿಯನ್ನು ಚುಚ್ಚಿಕೊಂಡು ಈ ಕಡೆಯಿಂದ ಒಂದು ಭಾಗದಿಂದ ತುಟಿಯಿಂದ ತೆಗೆದು ಇನ್ನೊಂದು ಕಡೆಯಿಂದ ಭಾಗದಿಂದ ತೆಗಿತಿರ್ತಕ್ಕಂಥದ್ದನ್ನು ನೀವು ನೋಡಬಹುದು ಆತ್ಮೀಯರೇ. ಅಲ್ಲಿ ಅವರು ಏನು ಪುರವಂತರ ವೇಷವನ್ನು ತೊಟ್ಟುಕೊಂಡು ಇದ್ದಾರೆ ನೋಡು, ಅವರು ಬಾಯಿಂದ ತಂತಿಯನ್ನು ಚುಚ್ಚಿಕೊಂಡು ತೆಗಿತಾ ಇದ್ದಾರೆ. ಆದರೆ ಇವತ್ತು ಕೇವಲ ಒಂದು ಸಣ್ಣ ಸೂಜಿಯನ್ನು ಚುಚ್ಚಿಕೊಂಡು ಇಂಜೆಕ್ಷನ್ ಮಾಡ್ಕೊಳ್ಳೋಕೆ ಬರ್ತಾರೆ. ಆದರೆ ಇವರು ಯಾವುದೇ ರೀತಿಯಿಂದ ಇಂಜೆಕ್ಷನ್ ಮಾಡ್ಕೊಳ್ಳದೆ, ಏನೂ ಮಾಡದೆ, ಅದು ಸುಮಾರಾಗಿ ಒಂದು ಏನಿಲ್ಲ ಅಂದ್ರೆ ಒಂದು 10, 15 ಫೀಟ್ ಇರ್ತಕ್ಕಂಥ ಒಂದು ತಂತಿಯನ್ನು ಈ ಬಾಯಿ ಮುಖಾಂತರ ಈ ಭಾಗದಿಂದ ಈ ಭಾಗದ ಕಡೆ ಒಂದು ಚುಚ್ಚಿ ಒಂದು ಯಾವುದೇ ನೋವು ಇರಲಾರದೆ ತೆಗಿತಾ ಇದ್ದಾರೆ ನೀವು ನೋಡ್ತಕ್ಕಂಥದ್ದು. ಇದು ಮುಂಚೆ ಎಲ್ಲ ಹಳ್ಳಿಗಳಲ್ಲಿ ಇತ್ತಿದ್ದುದು. ಈ ಪುರವಂತರಿಕೆ ಆಡೋದು, ಇದು ಬಾಯಲ್ಲಿ ಚುಚ್ಚಿಕೊಂಡು ತೆಗೆಯೋದು. ಆದರೆ ಇವತ್ತು ಅದೆಲ್ಲ ಈ ಹಿಂದಿಂದ ಬರ್ತಕ್ಕಂಥ ಕೆಲವೊಂದೆಲ್ಲ ಕಡೆ ಮುಗಿದು ಹೋಗ್ಯದ. ಆದರೆ ಇವತ್ತು ಇಲ್ಲಿ ಜಾತ್ರೆಯಲ್ಲಿ ನೋಡಬಹುದು, ಇನ್ನೂ ಅದನ್ನು ಈ ಸಂಪ್ರದಾಯವನ್ನು ಯಾವುದೇ ಚಾಚು ತಪ್ಪದೆ ಎಲ್ಲವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡಬಹುದು. ಎಲ್ಲರೂ ಅವರು ಈ ಕೈಯಲ್ಲಿ ಖಡ್ಗವನ್ನು ಹಿಡ್ಕೊಂಡಿದ್ದಾರೆ. ಎಲ್ಲರೂ ಹಾಗೆ ಆ ಖಡ್ಗವನ್ನು ಹಿಡಿದುಕೊಂಡು ಅದೇ ರೀತಿಯಾಗಿ ಈ ತೇರನ್ನು ಸಾಗುವುದಕ್ಕಿಂತ ಮುಂಚೆ ಅದಕ್ಕೆ ಒಂದು ವಿಶೇಷ ಸುಮಂಗಲೆಯರಿಂದ ಪೂಜೆ ಪುನಸ್ಕಾರವನ್ನು ಮಾಡಿಕೊಂಡು ಶ್ರೀ ನಿತ್ಯಾನಂದ ಮಹಾರಾಜರು ಅದನ್ನು ಮುಂದೆ ಸಾಗಲು ಒಂದು ಅಣಿಯನ್ನಾಗಿ ಮಾಡ್ತಾ ಇರ್ತಕ್ಕಂಥದ್ದು ನೀವು ನೋಡಬಹುದು. ಆ ತೇರಿಗೆ ಸುಮಂಗಲಿಯರು ಕಳಸವನ್ನು ಬೆಳಗಿ, ಹಾಗೆ ಕುಂಬಳಕಾಯನ್ನು ಒಡೆದು, ಹಾಗೆ ಟೆಂಗನ್ನು ಹೊಡೆದುಕೊಂಡು ಒಂದು ಮಂಗಳಾರತಿ ಪದವನ್ನು ಹಾಡಿ ಅದನ್ನು ಮುಂದೆ ಸಾಗಲು ಸಿದ್ಧವಾಗಿ ನಿಂತಿರುವುದು. ಹಾಗೆ ನೀವು ನೋಡಬಹುದು ಎಷ್ಟೊಂದು ಆ ತೇರಿಗೆ ಈ ಚೆಂಡು ಹೂವುಗಳನ್ನು ಅಲಂಕಾರ ಮಾಡಿರುವುದು. ಅದು ಎಷ್ಟೋ ಜನಗಳು ಕೂಡಿಕೊಂಡು ಅದಕ್ಕೆ ಸಿದ್ಧಪಡಿಸಿದ್ದಾರೆ ಅಂದ್ರೆ ಸುಮಾರಾಗಿ ಒಂದು 100 ಜನಗಳು ಕೂಡಿ ಅದು ಹಾರನ್ನು ತಯಾರು ಮಾಡಿರಬಹುದು. ಏನಿಲ್ಲ ಅಂದರೂ ತೇರನ್ನು ಮುಂದೆ ಸಾಗಿಸಲು ಹಲವರು ರಾಜಕೀಯ ಧುರೀಣರು, ಮಠದ ಭಕ್ತಾದಿಗಳು ಎಲ್ಲರೂ ಅಲ್ಲಿ ಆಸೀನರಾಗಿದ್ದರು. ಆತ್ಮೀಯ ವೀಕ್ಷಕರೇ,
ನಾನು ವಿಶೇಷವಾಗಿ ಜಾತ್ರೆ ಬಗ್ಗೆ ಯಾಕೆ ತೋರಿಸ್ತೀನಿ ಅಂತಂದ್ರೆ, ಈಗಿನ ಜನಗಳಲ್ಲಿ ಈಗಿನ ಜನ್ರೇಷನ್‌ಗೆ ಈ ಜಾತ್ರೆ ಬಗ್ಗೆ ಗೊತ್ತೇ ಇಲ್ಲ. ಜಾತ್ರೆಗಳು ಯಾವ ಥರ ನಡೀತಾವ, ಯಾವ ಥರ ಇರ್ತದ, ಹಳ್ಳಿಗಳಲ್ಲಿ ಯಾವ ಥರ ಜಾತ್ರೆಗಳು ಮಾಡ್ತಾವ, ಅಲ್ಲಿ ತೇರುಗಳು ಯಾವ ಥರ ಎಳೀತದ ಅಂತಕ್ಕಂಥದ್ದು ಈಗ ಮಕ್ಕಳು ಈಗ ಪಾಲಕರು ಏನಾಗಿಬಿಟ್ಟದ ಅಂದ್ರೆ ಮಕ್ಕಳಿಗೆ ಕೇವಲ ಒಂದು ವಿದ್ಯಾಭ್ಯಾಸ ಕಡೆಗೆ ಬರೀ ಪಾಠ ಓದು ಬರೀ ಅದನ್ನೇ ಕಲಿಸ್ಬಿಟ್ಟಿದಾರೆ. ಇದರ ಜೊತೆಗೆ ಈ ನಮ್ಮಲ್ಲಿ ಊರಲ್ಲಿರ್ತಕ್ಕಂಥ ಗ್ರಾಮದಲ್ಲಿರ್ತಕ್ಕಂಥ ತೇರು ಎಳೆಯುವುದರಲ್ಲಿ ಇನ್ನಿತರ ಜಾತ್ರೆಗಳನ್ನಾಗಿ ಯಾವುದೇ ರೀತಿಯನ್ನು ಆ ಮಕ್ಕಳು ನೆನಪೇ ಹರಿಯದವ. ನೀವು ನೋಡಬಹುದು ಅಲ್ಲಿರ್ತಕ್ಕಂಥ ಒಂದು ಹಗ್ಗದಿಂದ ಎಲ್ಲರೂ ತೇರನ್ನು ಎಳೆದುಕೊಂಡು ಬರ್ತಕ್ಕಂಥದ್ದು ಈ ವಿಡಿಯೋದಲ್ಲಿ ಹಲವಾರು ಜನಗಳನ್ನು ನೀವು ಕಾಣಬಹುದು. ಪಾದಗಟ್ಟೆ ಸ್ಥಳದಿಂದ ಮತ್ತೆ ತಾನು ಎಂದಿನಂತೆ ನಿ ಏನು ಎಲ್ಲಿಂದ ಪ್ರಾರಂಭ ಹೋಗಿ ಸಾಗಿತ್ತು ಅದೇ ಸ್ಥಳಕ್ಕೆ ತೇರು ಬರತಕ್ಕಂಥದ್ದು ನೀವು ನೋಡಬಹುದು ಆತ್ಮೀಯರೇ. ಆತ್ಮೀಯ ವೀಕ್ಷಕರೇ, ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಈ ಮಧುಕುಮಾರ್ ಪಾಟೀಲ್ ಚಾನಲ್ ಯಾರ್ಯಾರು ನೋಡ್ತಿದ್ದೀರಾ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ. ಹಾಗೆ ನಿಮ್ಮ ಯಾರ್ಯಾರು ನಿಮ್ಮ ಆತ್ಮೀಯ ಗೆಳೆಯರಿದ್ದಾರ ಅಷ್ಟು ಜನಗೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮಿಂದ ಒಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಿಮ್ಮ ಕಾಮೆಂಟ್ ಮುಖಾಂತರ ಹಂಚಿಕೊಳ್ಳಿ. ರಥವನ್ನು ಹಾಗೆ ಯಾವ ಸ್ಥಳದಿಂದ ಹೊಂಟಿತ್ತು ಅದೇ ಸ್ಥಳದಲ್ಲಿ ನಿಲ್ಲತಕ್ಕಂಥದ್ದು ನೀವು ನೋಡಬಹುದು. ಈ ಸ್ವಲ್ಪ ಸಮಯ ಕತ್ತಲಾದ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಹಲವಾರು ಭಕ್ತರು ಶ್ರೀ ನಿತ್ಯಾನಂದ ಮಹಾರಾಜರನ್ನು ದರ್ಶನ ಮಾಡಲು ಅಲ್ಲಿರ್ತಕ್ಕಂಥ ಈ ಸಾಲುಗಟ್ಟಿ ನಿಂತಿರ್ಬೋದು. ಯಾಕಂದರೆ ಈ ಸಮಯದಲ್ಲಿ ಈ ಕತ್ತಲಿದ್ದ ಸಮಯದಲ್ಲಿ ಯಾಕಂದ್ರೆ ಅಲ್ಲಿ ಇನ್ನೂ ಅಲ್ಲಿ ಲೈಟನ್ನೇ ಸರಿಯಾಗಿ ಬೆಳಕನ್ನು ಬೀಳ್ತಾ ಇಲ್ಲ. ಆ ಹಲವಾರು ಭಕ್ತರು ಅವರಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಆ ಭೇಟಿಯನ್ನು ಕೊಟ್ಟವರಿಗೆಲ್ಲ ವಿಭೂತಿಯನ್ನು ಕೊಡ್ತಿರ್ತಕ್ಕಂಥದ್ದು ಈ ವಿಡಿಯೋದಲ್ಲಿ ನೋಡಬಹುದು ಆತ್ಮೀಯರೇ. ಆತ್ಮೀಯ ವೀಕ್ಷಕರೇ, ನಾವಿಲ್ಲಿ ಹಲವಾರು ಜನಗಳನ್ನು ಕೇಳಿದೆವು, ನೀವು ಇಲ್ಲಿ ಎಷ್ಟೊಂದು ಬರ್ತಿರಲ್ಲ ಯಾವ ಕಾರಣದಿಂದ ಅಂದ್ರೆ ಅವ್ರು ಏನು ಹೇಳಿದ್ರು, ನಾವು ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ ಅದನ್ನು ಇಟ್ಟಿರ್ತಕ್ಕಂಥದ್ದು ಎಲ್ಲವನ್ನು ಪೂರೈಸ್ತದೆ, ಎಲ್ಲ ಪೂರ್ಣಗೊಳ್ತದೆ, ನಮ್ಮ ಸಿರಿ ಸಂಪತ್ತನ್ನು ಸಿಗ್ತದೆ ಅಂತಂದರು. ಅದೇ ರೀತಿ ಅಲ್ಲಿರ್ತಕ್ಕಂಥ ಈ ಜನಗಳನ್ನು ವಿಚಾರಣೆ ಮಾಡಿದ್ವಿ. ಹಾಗೆ ಈ ಪರಮ ಪೂಜ್ಯ ಶ್ರೀ ನಿತ್ಯಾನಂದ ಮಹಾಸ್ವಾಮಿಗಳು ನಮ್ಮ ವಾಹಿನಿ ಜೊತೆಯನ್ನು ಅವರು ಕೂಡ ಮಾತನಾಡಿದರು. ನೀವೇ ನೋಡಿ ಏನು ಮಾತಾಡಿದ್ರು ಅಂದ್ರೆ, ಒಂದು ವರ್ಷದ ಆಗು ಹೋಗೋದ ಬಗ್ಗೆ ವಿವರವಾಗಿ ನಮ್ಮ ವಾಹಿನಿ ಜೊತೆ ಹೇಳಿದರು. ಭಾಳ ಆಗ್ತಾಯಿದೆ. ಅದನ್ನು ತಿಳ್ಕೊಂಡು ನಾವು ನಮ್ಮ ಭಕ್ತರಿಗೆ ಮತ್ತು ಎಲ್ಲ ಸುತ್ತಲಿನ ಎಲ್ಲ ಹಳ್ಳಿಗಳಿಗೂ ಕೂಡ ಎಲ್ಲರಿಗೂ ಗಮನಕ್ಕೆ ತಂದು ಕರೆಸಿ ಎಲ್ಲರಿಗೂ ಉಚಿತವಾಗಿ ಹೃದಯ ತಪಾಸಣೆ ಮಾಡಿಸಿ, ಅದರಲ್ಲಿ ಯಾರ್ದು ಕಂಡು ಬಂದದ ಅವರಿಗೆ ಮತ್ತು ಚಿಕಿತ್ಸೆಗೆ ನಾವು ಬಿಜಾಪುರ ಕಳಿಸಿದ್ವಿ. ಈ ವರ್ಷ ನಾವು ಹೃದಯ ತಪಾಸಣೆಗೆ ಹೆಚ್ಚು ಒತ್ತು ಕೊಟ್ಟಿವಿ. ಜೊತೆಗೆ ಚರ್ಮ ರೋಗ ತಪಾಸಣೆ ಮಳೆ ಆಗಿರೋದರಿಂದ ಹೆಚ್ಚು ರೋಗ ಜನ ಇದು ಆಗಿದೆ ಹಬ್ಬಿಕೊಂಡವ. ಹಾಗಾಗಿ ಜನರಲ್ಲಿ ಸ್ವಲ್ಪ ಚರ್ಮ ರೋಗನೂ ಹೆಚ್ಚಿಕೊಂಡು ಬಂದಿರೋದರಿಂದ ಚರ್ಮ ರೋಗದ ತಜ್ಞರಿಗೆ ಕರೆಸಿ ಅವರಿಂದ ಅವ್ರಿಗೆ ಚಿಕಿತ್ಸೆ ಮಾಡಿದ್ವಿ. ಜೊತೆಗೆ ಇಲ್ಲಿ ಏನು ಕಂಡು ಬಂತು ಅಂದರೆ, ಈಗ ಸರ್ಕಾರ ಆಸ್ಪತ್ರೆಗೆ ಅಥವಾ ಯಾವುದೇ ಆಸ್ಪತ್ರೆಗೆ ರೋಗಿಗಳು ಹೋಗ್ತಾರೆ, ಅವರಿಗೆ ರಕ್ತ ಸಿಗುವುದು ದುರ್ಲಭ ಆಯಿತು. ಹಾಗಾಗಿ ಈ ಸಮಸ್ಯೆಯನ್ನು ಕಂಡುಕೊಂಡು ನಾವು 2 ದಿನಗಳವರೆಗೆ, ನಿನ್ನೆ ಮತ್ತು ಇವತ್ತು 2 ದಿನಗಳವರೆಗೆ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದೆವು. ಸುಮಾರು 55 ಜನ ರಕ್ತವನ್ನು ನೀಡಿ ರಕ್ತದಾನ ಮಾಡಿ ಪುಣ್ಯ ಕಾರ್ಯ ನೆರವೇರಿಸಿಕೊಟ್ಟಿದ್ದಾರೆ. ಈ ಮಠದಲ್ಲಿ ಈ ಮಠದ ಭಕ್ತಾದಿಗಳಲ್ಲಿ ಈ ಮಠದ ಬಗ್ಗೆ ಒಂದೆರಡು ಅನಿಸಿಕೆ ಅಭಿಪ್ರಾಯ ಏನು? ನಾನು ಡಾಕ್ಟರ್ ಮಾಂತೇಶ್ವರಿ ಮಠಕ್ಕೆ, ನನಗೂ ಈ ಮಠಕ್ಕೂ ಸುಮಾರು 20 ವರ್ಷಗಳ ಒಂದು ಸಂಬಂಧವಿದೆ. ನಾನು ವೈದ್ಯಕೀಯ ವೃತ್ತಿಗಾಗಿ ನಾನು ಈ ಮಠಕ್ಕೆ ಬಂದವ. ಈ ಮಠದಲ್ಲೇ ನಾನು 20 ವರ್ಷಗಳ ಕಾಲ ಒಂದು ವೈದ್ಯಕೀಯ ವೃತ್ತಿಯನ್ನು ಮಾಡಿದ್ದೀನಿ. ಈ ಮಠದ ಮತ್ತು ಒಂದು ಸಂಪ್ರದಾಯ, ಒಂದು ಆರೂಢ ಸಂಪ್ರದಾಯವನ್ನು ಹೊಂದಿಕೊಂಡು ಈ ಮಠದ ಪರಮ ಪೂಜ್ಯರಾದಂಥ ಸಂಗಮೇಶ್ವರ ಶ್ರೀಗಳು ಒಬ್ಬರು ಶಿಕ್ಷಕರಾಗಿ ಇಡೀ ಭಕ್ತ ಸಮೂಹವನ್ನು ಕಟ್ಟಿ ಬೆಳೆಸೋದು. ನನಗನ್ಸಿದ್ದಂದ್ರೆ ಈ ಮಠಕ್ಕೆ ಭಕ್ತರಿಗಿರ್ತಕ್ಕ ಸಂಬಂಧ ಭಾಳ ವಿಚಿತ್ರವಾದಂಥ ಒಂದು ಸಂಬಂಧವನ್ನು ಹೊಂದಿದೆ. ಯಾಕಂದರೆ ಈ ಮಠದಲ್ಲಿ ಭಕ್ತರ ಸೇವೆ ಹೆಂಗಿದೆ ಅಂದ್ರೆ, ನಮ್ಗೆ ಯಾರಿಗೆ ಕಣ್ಣಿಗೆ ಕಾಣದಂಗೆ ಇಲ್ಲಿರ್ತಕ್ಕಂಥ ಎಲ್ಲ ಸೇವೆಗಳನ್ನಾಗಲಿ ಮತ್ತು ಇದೇನು ದಾಸೋಹ ನಡೀತದ, ಏನು ಕಾರ್ಯಕ್ರಮ ನಡೀತಾವ, ಅದು ಯಾವ ರೀತಿ ಒಂದು ಕಾಣಿಕೆ ಕೊಡ್ತಾರೆ ಅದು ಆ ಗುರುವಿಗೆ ಗೊತ್ತು, ಆ ಭಕ್ತರಿಗೆ ಗೊತ್ತು.
ಅದೊಂದು ವಿಶೇಷವಾಗ್ಯದ. ಇನ್ನೊಂದು ವಿಶೇಷ ಈ ಮಠದಂದ್ರೆ ಈ ಹಿಂದೆ ಈಗೀಗ ಈ ಕಡೆ ಜನರಲ್ಲಿ ಸಾಮೂಹಿಕ ಬಗ್ಗೆ ಬಹಳ ಅವೇರ್ನೆಸ್ ಬಂದಿದೆ. ಆದ್ರೆ ಸುಮಾರು 20-30 ವರ್ಷಗಳಿಂದ ಇವರು ಸಾಮೂಹಿಕವನ್ನು ಮಾಡ್ಕೊಂಡು ಬಂದರು ಹೆಂಗಂದ್ರೆ ಯಾವುದೂ ಭಕ್ತರು ಬಂದು ನನ್ನ ಮಗಳಿಗೆ ಕೊಡ್ಬೇಕಾಗ್ಯದ ಅಂತ ಕೇಳಿದಾಗಲೇ ಜಾತ್ರೆಗೆ ಕರ್ಕೊಂಬ ಇವರು ವರ ಸಜ್ಜು ಮಾಡ್ತೀನಿ ಅಂತಕ್ಕಂಥದ್ದು ಅಂತ ಹೇಳಿ ಆ ವರ ವಧು ಅವತ್ತು ಜಾತ್ರೆಗಿನ ಸಾಮೂಹಿಕವಾದಾಗ ಅವ್ರವ್ರ ಮುಖ ನೋಡಿದಾರೆ ಹೊರತಾಗಿ ಅವ್ರೆಂದೂ ಬಂದು ನೋಡಿರಲಿಲ್ಲ. ಅಂಥ ಗುರುವಿನ ಪಡೆದಂಥ ಭಕ್ತರು ಭಾಳ ಪುಣ್ಯವಾನರು ಅಂತಕ್ಕಂಥದ್ದು ನನಗೆ ಅನಿಸ್ತದ. ಅದೇ ರೀತಿ ತಮ್ಮ ಈ ಭಕ್ತರಿಗೆ ನಾ ಸಾಮೂಹಿಕವಾದ ಮಾಡ್ತೀನಿ, ನನ್ನ ಮಕ್ಕಳಿಗೆ ಬೇರೆ ವಿವಾಹ ಮಾಡಿದ್ರೆ ಅದು ಭಕ್ತರಿಗೆ ನೋವಾಗಬಾರ್ದು ಅನ್ನೋ ಒಂದು ದೃಷ್ಟಿಕೋನ ಮಕ್ಕಳು ಕೂಡ ಸಾಮೂಹಿಕವಾದಲ್ಲೇ ಒಂದು ಮಾಡಿರ್ತಕ್ಕಂಥ ಯಾರಾದರೂ ಪರಮ ಪೂಜ್ಯರಿದ್ರು ಅವ್ರು ಸಂಗಮೇಶ್ವರ ಶಿವಗಳು ಅಂತಕ್ಕಂಥದ್ದು ಅನ್ನಿಸ್ತದ. ಈ ಮಠ ಸುಮಾರು 12 ಶಾಖಾ ಮಠಗಳನ್ನ ಹೊಂದಿದ ಮತ್ತು ಅನೇಕ ಭಕ್ತ ಸಂಘವನ್ನು ವಿವಿಧ ಸಮುದಾಯಗಳು ಇಲ್ಲಿ ಯಾವುದೇ ಜಾತಿಗೆ ಒಂದು ಯಾವುದೂ ಎಂದೂ ಬೆಲೆ ವಿಶೇಷವಾಗಿ ಇನ್ನೊಂದು ಪ್ರಶ್ನೆ ಅದೇ ನಿಮ್ಗೆ ಕೇಳಬೇಕು ಅಂದ್ಕೊಂಡಿದ್ದೆ. ಯಾಕಂದ್ರೆ ಸುಮಾರು ಈಗ ಲಿಂಗಾಯತ ಮಠಗಳನ್ನಂದ್ರೆ ಕೇವಲ ಲಿಂಗಾಯತರ ಸೀಮಿತ ಆಗಿರ್ತಕ್ಕಂಥ ಮಠಗಳನ್ನ ನಾವು ಕೇಳಿದ್ವಿ. ಆದರೆ ಇಲ್ಲಿ ಮಠದಲ್ಲಿ ಯಾವ ಜಾತಿ ಭೇದನೆ ಇಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಈ ಮಠದ ಪರಂಪರೆಯನ್ನು ನಾನು ಸುಮಾರು 20 ವರ್ಷಗಳಿಂದ ನೋಡಿದ್ರೆ ಯಾವುದೇ ಮೇಲ್ವರ್ಗದವ್ರು ಇರ್ಬೋದು ಸಣ್ಣವ್ರಿಗೆ ಎಲ್ಲರನ್ನೂ ಒಂದೇ ಸಮನಾಗಿ ಕುಂಡ್ರಿಸಿ ಊಟ ಒಂದು ಪ್ರಸಾದವನ್ನು ನೀಡ್ತಕ್ಕಂಥ ಒಂದು ಮಠವನ್ನು ನಾನು ನೋಡಿದ್ದೀನಿ. ಅದು ಒಂದು ಆ ಮಠದ ಆ ಶಕ್ತಿ ಅನ್ಬೋದು. ಆ ಪೂಜ್ಯರು ಏನು ಒಂದು ಹಾಕಿಕೊಟ್ಟಾರ ಅದ್ರ ಮುಂಚೆ ಸಮರ್ಥ ಸಂಗಮೇಶ್ವರ ವೀರೇಶ್ವರ ಶಿವಗಳಾಗಲಿ ಈಗಿರ್ತಕ್ಕಂಥ ಪರಮ ಪೂಜ್ಯ ನಿತ್ಯಾನಂದ ಮಹಾರಾಜರು ಅದನ್ನೇ ನಡ್ಕೊಂಡು ಬಂದಿದ್ದಾರೆ. ಅವ್ರು ಏನು ತಂದೆಯವರು ಹಾಕಿ ಕೊಟ್ಟಿದ್ದಾರೆ ಆ ಸಂಪ್ರದಾಯವನ್ನು ಇನ್ನೂವರೆಗೂ ಪಾಲಿಸ್ತಾರೆ. ಎಂದೂ ಯಾವ ಭಕ್ತರಿಗೆ ಯಾವುದೇ ಕಾಣಿಕೆ ಆಗಲಿ, ಯಾವುದೇ ಅವರ ಜಾತಿ ವಿಷಯದಾಗಲಿ ಯಾವುದೇ ಅವರು ಎಂದೂ ಅವರು ನೋಡಿಲ್ಲ. ಆ ಭಕ್ತರು ಏನು ಕೊಡ್ತಾರೆ ಆ ಗುರುವಿಗೆ ಗೊತ್ತಾ, ಆ ಭಕ್ತರಿಗೆ ಗೊತ್ತಾ. ಅದು ಮೂರನೇ ವ್ಯಕ್ತಿಗೆ ಇವತ್ತಿನ ತರ್ಕೊಂಡು ಗೊತ್ತಾಗಿರ್ಲಿಕ್ಕೆ ನಾನು 20 ವರ್ಷದ ಅನುಭವವನ್ನು ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇಂಥ ಒಂದು ಸಂಪ್ರದಾಯ ಇವತ್ತೇನು ಭಕ್ತರ ಆರೋಗ್ಯವಂತರಾಗಿರ್ಬೇಕು, ಸಂಸ್ಕಾರವಂತರಾಗಿರ್ಬೇಕು ಅನ್ನೋದು ಒಂದೇ ಉದ್ದೇಶ ಇಟ್ಕೊಂಡು ವಿಶೇಷವಾದಂಥ ಮಠ. ಈ ಮಠದ ಇನ್ನೊಂದು ವಿಶೇಷ ಅಂದರೆ ಇದು ಸಂಸಾರ ಮಠ. ಸಂಸಾರದ ಜೊತೆ ಭಕ್ತರ ಸಮೂಹವನ್ನು ಕಟ್ಟಿರ್ತಕ್ಕಂಥ ಮಠ ಅನ್ನೋದು ಭಾಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ಈ ಇಂಥ ಒಂದು ಮಠ ಅದಾವ, ಸಾಕಷ್ಟು ಮಠಗಳದಾವ. ಅವು ಕೂಡ ಭಕ್ತರಿಗಾಗಿಯೇ ಭಕ್ತರ ಏಳಿಗೆಯಾಗಿಯೇ ಮಠಗಳು ಹುಟ್ಟಿದಾವ. ಆದರೂ ಕೂಡ ಈ ಮಧ್ಯೆ ಒಂದು ಸಣ್ಣ ಗ್ರಾಮದಲ್ಲಿ, ಒಂದು ಬೆನಕೋಟಿಗೆ ಅಂತ ಗ್ರಾಮದಲ್ಲಿ ಹುಟ್ಟಿ ಇವತ್ತು ಒಂದು ರಾಂಪುರ ಗ್ರಾಮದಲ್ಲಿ ಈ ಮಟ್ಟಕ್ಕೆ ಎಳಿಬೇಕಾದ್ರೆ ಹಿಂದೆ ಇರ್ತಕ್ಕಂಥ ಪರಮ ಪೂಜ್ಯರ ಒಂದು ಏನು ಅವ್ರು ಹಾಕಿಕೊಟ್ಟ ಮಾರ್ಗದ ಇಲ್ಲಿವರೆಗೂ ಇಡೀ ಕುಟುಂಬ ಆ ಒಂದು ಪರಂಪರೆಯನ್ನು ಉಳಿಸ್ಕೊಂಡು ತಮ್ಮ ಸಂಸಾರದ ಜೊತೆ ಭಕ್ತರ ಒಂದು ಆಗು ಹೋಗುಗಳ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾರೆ. ಸಾಮೂಹಿಕವಲ್ಲದೆ ಯಾರಾದರೂ ಪರಮ ಪೂಜ್ಯ ನಿತ್ಯಾನಂದ ಮಹಾರಾಜರ ಹತ್ರ ಬಂದು ನಮ್ಮ ಲಗ್ನ ಹಿಂಗದಪ್ಪ ತ್ರಾಸದ ಅಂದ್ರೆ ಎಷ್ಟೋ ಸಲ ಅವರು ಯಾರಿಗೂ ಹೇಳಿಲ್ಲ ಇವತ್ತಿನವರೆಗೆ. ಇವತ್ತು ನಾ ಈ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೀನಿ, ಎಷ್ಟೋ ಸಲ ತಮ್ಮ ಕಲ್ಯಾಣ ಮಂಟಪ ಫ್ರೀ ಕೊಟ್ಟು ಅವರಿಗೆ ದಾಸೋಗ ತಮ್ಮಲ್ಲಿರ್ತಕ್ಕಂಥ ದಾಸೋಗದಾಗ ಅವ್ರು ಲಗ್ನ ಮಾಡಿಕೊಟ್ಟು ನಾ ಮಾಡೀನಿ ಅಂತಕ್ಕಂಥದ್ದು ಎಲ್ಲಿ ಇವತ್ತಿನವರೆಗೆ ಅವ್ರಿಗೆ ಹೇಳ್ಕೊಂಡಿಲ್ಲ. ಇದು ಒಂದು ಈ ಮಠದ ವಿಶೇಷ ಅದ. ಅದು ಭಾಳ ಭಕ್ತರಿಗೆ ಅಂದರೆ ಭಕ್ತರಿಗೆ ಜನಸಾಮಾನ್ಯರಿಗೆ ಗೊತ್ತಿಲ್ಲ, ಅದ್ರ ಭಕ್ತ ಸಮೂಹ ಬರ್ತದೆ. ಎಷ್ಟೋ ಮಂದಿಗೆ ಪರಮ ಪೂಜ್ಯ ಸಂಗಮೇಶ್ವರ ಶಿವಗಳು ಉದ್ಯೋಗಕ್ಕಾಗಿ ಬಂದಾಗ ಅವ್ರನ್ನ ಸಮಾಧಾನಪಡಿಸಿ ಅವ್ರಿಗೆ ಉದ್ಯೋಗವನ್ನು ಕೊಟ್ಟು ಅವರಿಗೆ ಹಣಕಾಸಿನ ನೆರವನ್ನು ಕೊಟ್ಟು ಮಾಡಿದ್ದಾರೆ. ಅವರೆಲ್ಲ ಒಳ್ಳೆ ವ್ಯಾಪಾರಸ್ಥರು. ಅವರೆಲ್ಲ ಬಂದು ಸೇವೆಯನ್ನು ಮಾಡಿ ಮಠಕ್ಕೆ ಎಂದೂ ಇದು ಮಠಕ್ಕೆ ಸ್ವಂತ ಆಸ್ತಿ ಅಂತಕ್ಕಂಥದ್ದು ಏನಿಲ್ಲ. ಭಕ್ತರೇ ಒಂದು ಸ್ವಂತ ಆಸ್ತಿಯಾಗಿ ಬೆಳೆದು ನಿಂತದಂತಕ್ಕಂಥದ್ದು ಒಂದು ಹೆಮ್ಮೆಯ ವಿಷಯ. ಯಾಕಪ್ಪ ನಾ ಈ ಮಾತನ್ನು ಹೇಳ್ತೀನಿ ಅಂದ್ರೆ ಅನೇಕ ಮಠಗಳಿಗೆ ಅನೇಕ ಪೂರ್ವಜರು ಒಂದು ಏನೋ ಭಕ್ತರ ಕಾಣಿಕೆಯಾಗಿ ಕೊಟ್ಟಿರ್ತಾರೆ. ಯಾವುದೋ ಒಂದು ಮೂಲದಿಂದ ಆಸ್ತಿಗಳದ, ಆದ್ರೆ ಇಲ್ಲೇನೂ ಆಸ್ತಿ ಇಲ್ಲ.